ಅಂಬರೀಷ್ ಸುಬೇದಾರ್ ಅವರು ಸಹ ಇವತ್ತೊಂದು ಯೂಟ್ಯೂಬ್ ಚಾನಲ್ವನ್ನು ACS ಅನ್ನುವಂಥ ಚಾನಲ್ವನ್ನು ಯಾಕೆ ಅಂತಂದರೆ ಎಲ್ಲ ಕಡೆಗೆ ಎಲ್ಲಿ ಧರ್ಮದ ಕಾರ್ಯಕ್ರಮ ನಡೀತಾ ಇದೆ, ಎಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ, ಅಲ್ಲಿ ಬಂದು ಯಾವುದೇ ಅಪೇಕ್ಷವಿಲ್ಲದೆ ಕೆರೆಯ ನೀರು ಕೆರೆಗೆ ಚೆಲ್ಲಿ ವರವನ್ನು ಪಡೆದುಕೊಂಡಂತೆ ನೀಡು ಶಿವ ನೀಡುದಿರು ಶಿವ ಬಾಗುವುದು ನನ್ನ ಕಾಯ ಅನ್ನುವಂತೆ ಎಲ್ಲಿ ಧರ್ಮದ ಕಾರ್ಯಕ್ರಮಗಳು ನಡೀತದ ಅಲ್ಲಿ ಹೋಗಿ ಆ ಒಂದು ಚಿತ್ರವನ್ನು ಇಡೀ ನಾಡಿನ ತುಂಬೆಲ್ಲ ಪಸರಿಸುವಂಥ ಆತ್ಮೀಯರು ಆಗಿರುವಂಥ ನಮ್ಮ ಅಂಬರೀಷ್ ಅಣ್ಣ ಸುಬೇದಾರ್ ಅವರಿಗೆ ಜೋರಾಗಿ ಚಪ್ಪಳೆ ತಟ್ರಿ. ಅವರ ಅಂತರಾತ್ಮಕ್ಕೂ ಸಹ ಶರಣೆಂದು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿರುವಂಥ ಹಂಚನಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಗುರು ಹಿರಿಯರೇ, ಮಾತೆಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಮತ್ತೊಮ್ಮೆ ಶರಣಾರ್ಥಿಗಳು. ಇದು ಎಂಥ ಮಂಟಪ ಅಂತಂದರೆ ಯಾರ ಭಕ್ತಿಯಿಂದ ಬಾಗಿ ಬರ್ತಾ ಇದ್ದಾರೆ ದೇವಿಯ ಸನ್ನಿಧಾನಕ್ಕೆ, ತಾಯಿ ಜಗನ್ಮಾತೆಗಿರುವಂಥ ಮಹಾದೇವಿ ಸಿದ್ಧ ಪರ್ವತಕ್ಕೆ ನೀವು ಬರಬೇಡ್ರಿ, ಗತ್ತರಿಗೆ ನೀವು ಬರಬೇಡ್ರಿ, ಸೌದತ್ತಿಗೊಳಗೆ ರೇಣುಕ ಎಲ್ಲಮ್ಮನ ಸನ್ನಿಧಾನಕ್ಕೆ ಬರಬೇಡ್ರಿ, ಎಲ್ಲ ಅವತಾರ ನಾನಾಗೀನಿ. ಹಂಚಿನಾಳ ಭಕ್ತರಿಗಾಗಿರ್ಬೋದು, ಮಾಗಣಿಗೇರಿಗೆ ಭಕ್ತರಿಗಾಗಿರ್ಬೋದು, ಸುತ್ತಮುತ್ತಲಿನ ಗ್ರಾಮದ ಭಕ್ತರಿಗೆ ಆ ಭಕ್ತಿಯಿಂದ ಉಡಿಯನ್ನು ತುಂಬಬೇಕು. ಬೇಡಿರುವಂಥ ಭಕ್ತಾದಿಗಳು ಏನು ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ ಆ ಬಾಗಿ ಬಂದಿರುವಂಥ ಭಕ್ತಾದಿಗಳಿಗೆ ಕರುಣೆಯನ್ನು ತೋರಬೇಕಂತ ತಿಳ್ಕೊಂಡು ತಾಯಿ ಸಿದ್ಧ ಪರ್ವತದಿಂದಲೂ ಇಲ್ಲಿಗೆ ಬಂದಿದ್ದಾಳೆ, ಆ ಒಂದು ಸೌದತ್ತಿಯಿಂದಲೂ ಬಂದಿದ್ದಾಳೆ. ಅದರಂತೆ ಆ ತುಳಜಾಪುರದಿಂದಲೂ ಸಹ ಆ ತಾಯಿ ಜಗನ್ಮಾತೆ ಇಲ್ಲಿ ಬಂದಿದ್ದಾಳೆ. ಆ ತಾಯಿಯ ದರ್ಶನ ಭಾಗ್ಯವನ್ನು ನಾವು ನೀವೆಲ್ಲರೂ ಪಡ್ಕೊಂಡು ಜನ್ಮ ಪುನೀತರಾಗೋಣ ಅಂತ ಹೇಳುತ್ತಾ, ಸದ್ಗುರು ಲಚ್ಚಾಣದ ಸಿದ್ಧಲಿಂಗ ಯೋಗಿಗಳ ಪುರಾಣ ಪ್ರಾರಂಭೆ ಪುರಾಣ ಪ್ರಾರಂಭೆ ಶಿವ ಸಾಂಬಜೈ ನಮ ಪಾರ್ವತೀಶ್ವರ ಶಿವ ಹರ ಹರ ಮಹಾದೇವ ರಾಜರಾಜೇಶ್ವರಿ ಮಾತಾ ಕೀ ಜಯ, ಆದಿಶಕ್ತಿ ಮಾತಾ ಕೀ ಜಯ, ಸಿದ್ಧಲಿಂಗ ಶಿವಯೋಗಿ ಮಹಾರಾಜ್ ಕೀ ಜಯ. ಪುರಾಣದೊಳಗೆ ನಿನ್ನೆ ದಿವಸ ಎಲ್ಲಿಗೆ ನಿಂತಿತ್ತು ಅಂತಂದ್ರೆ ನೆನಪು ಮಾಡಿಕೊಳ್ಳಲೇಬೇಕಂತ. ಯಾಕೆ ನೆನಪು ಮಾಡಿಕೊಳ್ಳಬೇಕು ಅಂತಂದರೆ ಪುರಾಣದೊಳಗೆ ಏನು ನಡೆದಂತ ಹೆಂಗೆ ನೆನಪು ಮಾಡಿಕೊಳ್ಳುತ್ತೀವಿ ಹಂಗೆ ನಮ್ಮ ಬದುಕಿನೊಳಗೂ ಸಹ ಹಿಂದೆ ನಡೆದಿರುವಂಥ ಘಟನೆಯನ್ನು ನಾವು ಮೆಲುಕು ಹಾಕಿಕೊಂಡು ಮುಂದೆ ಸಾಗಬೇಕಂತ. ಯಾಕೆ ಅಂತಂದರೆ 16 ವರ್ಷಗಳ ಹಿಂದೆ ಭಾಳ ಬಡತನ. ಎಷ್ಟು ಬಡತನ ಅಂತಂದರೆ ತುತ್ತು ಕೂಲಿಗಾಗಿ, ತುತ್ತು ಪ್ರಸಾದಕ್ಕಾಗಿ ಇನ್ನೊಬ್ಬರ ಮನೆಯೊಳಗೆ ಕೂಲಿ ನಾಲಿ ಮಾಡಿ ಬದುಕುವಂಥ ಸ್ಥಿತಿ ಒಳಗೆ ತಾಯಿ ಜಗನ್ಮಾತೆಯಾಗಿರುವಂಥ ಏಳೂರ ಗ್ರಾಮದ ದೇವತೆ ಆಗಿರುವಂಥ ತಾಯಿ ಜಗನ್ಮಾತೆ ಶ್ರೀದೇವಿಯ ಕೃಪೆಯಿಂದ ಆ ತಾಯಿ ನಮ್ಮೂರಿಗೆ ಎಂದು ದಯಮಾಡಿಸಿದ್ದಾಳೆ. ಆ ತಾಯಿಯನ್ನ ಭಕ್ತಿಯಿಂದ ಕೊಂಡಾಡಿದ ಕಾರಣಕ್ಕೆ ಆ ತಾಯಿ ತುತ್ತು ಅನ್ನ ಕೊಟ್ಟಾಳ. ಬಡತನವನ್ನು ಕಳೆದು ಸಿರಿತನವನ್ನು ಕರುಣೆಯನ್ನು ತೋರಿರುವಂಥ, ಬಂಜಿತನವನ್ನು ಕಳೆದು ಬಂಧನವನ್ನು ಬಿಡಿಸಿರುವಂಥ ಜಗನ್ಮಾತೆಯನ್ನ ಎಂದೂ ಮರೆಯದಂತೆ ಎದ್ದಾಗ ಕುಂತಾಗ ನಿಂತಾಗ ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿಯು ನಿಮ್ಮದಯ್ಯ, ಎನ್ನ ಮಾನಪಮಾನ ನಿಮ್ಮದಯ್ಯ, ಬೆಳ್ಳಿಗಿ ಕಾಯಿ ದಿಮ್ಮಿತ್ತೆ ನೋಡ ಕೂಡಲ ಸಂಗಮನಾಥ ಅನ್ನುವಂತೆ ಭಗವಂತ ನೀನು ಕೊಟ್ಟದ್ದು ತಾಯಿ. ಏನಾದರೂ ಕರುಣೆಯನ್ನು ತೋರಿರಿ ಅಂತಂದ್ಮೇಲೆ ಅದು ನೀನು ಕೊಟ್ಟಿರುವಂಥ ಭಿಕ್ಷಾ ಅಂತ ತಿಳ್ಕೊಂಡು ಆ ಭಿಕ್ಷತನವನ್ನು ಕಳೆದು ಅಕ್ಷಯ ಪಾತ್ರೆಯನ್ನು ಕರುಣೆಯನ್ನು ತೋರಿರುವಂಥ ತಾಯಿ ಜಗನ್ಮಾತೆಯನ್ನು ಎಂದೂ ಮರೆಯದಂತೆ ಆ ತಾಯಿಯ ನಾಮಸ್ಮರಣೆಯನ್ನು ಮಾಡಿದ್ದೇ ಆದರೆ ನಮ್ಮ ಬದುಕು ಬಂಗಾರ ಆಗುತ್ತದ. ಅದಕ್ಕೆ ಯಾವತ್ತೂ ಹಿಂದಿಂದ ಮರಿಬಾರ್ದಂತ. ಸಿಂಹ ಅಡವಿ ಒಳಗಿದ್ದಾಗ
ತನಗೆ ಆನಂದವಾಯಿತು ಅಂತಂದರೆ ಮಲಗಿಕೊಳ್ತದ, ಹೊಟ್ಟೆ ಹಸಿತು ಅಂತಂದರೆ ಅದರ ಪದ್ಧತಿ ಏನಿತ್ತು ಅಂತಾರೆ, ಮುಂದೊಂದು ಹೆಜ್ಜೆ ಇಡೋಕ್ಕಿಂತ ಮುಂಚೆ ಅದು ಹಿಂದೆ ನೋಡಿ ಮುಂದೆ ಹೆಜ್ಜೆ ಇಡ್ತಿತ್ತಂತ. ಹಂಗೆ ನಮ್ಮ ಬದುಕಿನೊಳಗಾಗಿರ್ಬೋದು, ಪುರಾಣದೊಳಗಾಗಿರ್ಬೋದು, ಏನೇ ಆಗಲಿ ಹಿಂದಿಂದ ಯಾವತ್ತು ಮರಿಬಾರ್ದು. ಹಿಂದಿಂದ ಮರೆತೆವು ಅಂತಂದರೆ ಆಪತ್ತು ತಪ್ಪಿದ್ದಲ್ಲ. ಹಿಂದಿಂದ ನಾಮಸ್ಮರಣೆಯನ್ನು ಮಾಡಿಕೊಂಡು ನಾವು ಸಾಗಿದ್ದೆ ಆದರೆ ನಮ್ಮ ಬದುಕು ಬಂಗಾರಗತ್ತದ. ಆಪತ್ತು ಕಳೆದು ಸಂಪತ್ತನ್ನು ನೀಡುವಂಥ ಪುಣ್ಯವಂತ ತಾಯಿ ಯಾರು ಅಂತಾರೆ, ಆ ತಾಯಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕಿ ಇರುವಂಥ ಈ ಲೋಕದ ಸೃಷ್ಟಿಕರ್ತಳಾಗಿರುವಂಥ ಜಗನ್ಮಾತೆ ಆ ಶಾಂಭವಿಯನ್ನು ಮತ್ತೊಮ್ಮೆ ನಾಮಸ್ಮರಣೆಯನ್ನು ಮಾಡುತ್ತಾ ಆ ತಾಯಿ ಪಾದಕ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ನಿನ್ನೆ ದಿವಸ ಪುರಾಣದೊಳಗೆ ಆ ತಾಯಿಯಾಗಿರುವಂಥ ಶರಣಿಯಾಗಿರುವಂಥ ಶಾಂತಾ ಬಸವರಾಜ್ ಅನ್ನುವಂಥ ಕವಿತ್ರಿಯರು ಈ ಮಹಾತ್ಮ ಲಚ್ಚಾಣ ಸಿದ್ಧಲಿಂಗ ಯೋಗಿಗಳ ಪುರಾಣವನ್ನು ಭಕ್ತಿಯಿಂದ ನಿನ್ನೆ ದಿವಸ ಪೀಠಿಕೆ ಅನ್ನುವಂಥ ಅಧ್ಯಾಯದೊಳಗೆ, ಪೀಠಿಕಾ ಅಂತಾರೆ ಮಂಗಲವನ್ನು ಬೇಡುವಂಥ ಅಧ್ಯಾಯಕ್ಕೆ ಪೀಠಿಕಾ ಅಂತ ಕರೀತಾ ಇದ್ದಾರೆ. ಆ ಒಂದು ಪೀಠಿಕದೊಳಗೆ ಶ್ರೀ ಅಂತಾರೆ ಪಂಡಿತರಿಗೆ, ಪರಮಜ್ಞಾನಿಗಳಿಗೆ, ಶಿವಯೋಗಿಗಳಿಗೆ, ಸಂತರಿಗೆ ಶ್ರೀ ಅಂತ ಉಚ್ಚಾರ ಮಾಡ್ತಾರೆ. ಶ್ರೀ ಅಂತಂದ್ರೆ ಯಾರಿಗೆ ಕರಿಬೇಕು ಅಂತಂದರೆ, ಶ್ರೀ ಅಂತ ಯಾರಿಗೆ ಕರಿಬೇಕು ಅಂತಾರೆ, ಹೊರಗೂ ಒಂದು ರೀತಿಯಾಗಿ ಒಳಗೂ ಒಂದು ರೀತಿಯಾಗಿ ತದೇಕ ದೃಷ್ಟಿಯಿಂದ ಶಿವನ ಧ್ಯಾನವನ್ನು ಮಾಡುತ್ತಾ ನೊಂದು ಬೆಂದಿರುವಂಥ ಭಕ್ತಾದಿಗಳು ಉದ್ಧಾರ ಮಾಡುತ್ತಾ ಯೋಗಿಗಳಿಗೆ, ಸಂತರಿಗೆ, ಸಾಧುಗಳಿಗೆ ಶ್ರೀ ಅಂತ ಉಚ್ಚಾರ ಮಾಡಬೇಕು. ಹಂಗೆ ಇಲ್ಲಿ ಯೋಗಿ ಪುರುಷನಾಗಿರುವಂಥ ನಗರೋರಧಿಕಂ ಶಿವಶಾಸನತ, ಗುರುವಿಗಿಂತ ಅಧಿಕವಾದ ವಸ್ತು ಈ ಜಗತ್ತಿನೊಳಗೆ ಬೇರಾವುದೂ ಇಲ್ಲ ಅಂತ ತಿಳ್ಕೊಂಡು ಆ ಕವಿಗಳು ಆ ನಿನ್ನೆ ದಿವಸ ಗುರುವಿನಲ್ಲಿ ಕುರಿತು ಧ್ಯಾನವನ್ನು ಮಾಡುತ್ತಾ ಇದ್ದಾರೆ. ಗುರುವೇ, ಮಹಾಗುರುವೇ, ಚಿತ್ಸಾಗರವೇ, ಸನ್ಮಂದಿರ ಗುರುವೇ, ದಯಾಸಾಗರವೇ, ನಾನೊಂದು ಪುಣ್ಯದ ಕಾರ್ಯವನ್ನು ಮಾಡ್ತಾ ಇರವೆ. ಏನು ಅಂತಾರೆ, ನನ್ನ ಕಲ್ಯಾಣಕ್ಕಾಗಿ ಅಲ್ಲ, ಲೋಕ ಕಲ್ಯಾಣಕ್ಕಾಗಿ ಅವತಾರವನ್ನು ತಾಳಿರುವಂಥ ಜಗದಾದಿ ಜಗದ್ಗುರು ಮೌನೇಶ್ವರರ ಅವತಾರಿಗಳಾಗಿರುವಂಥ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪುರಾಣವನ್ನು ಬರೆದು ಸಾರ್ಥಕವನ್ನು ಮಾಡಿಕೊಳ್ತಾ ಇರುವೆ. ಈ ಪುರಾಣವನ್ನು ಬರೆಯುವಂಥ ಉದ್ದೇಶ ಏನು ಅಂತಾರೆ, ಸ್ವಾರ್ಥ ತುಂಬಿಲ್ಲ, ಇಲ್ಲಿ ಸಾರ್ಥಕ ತುಂಬಿಕೊಂಡಿದೆ. ಏನು ಅಂತಾರೆ, ಹಿಂದಿನ ಜನ್ಮದೊಳಗೆ ಮಾಡಿರುವಂಥ ಕರ್ಮ, ಶಿಶು ಹತ್ಯೆ, ಗೋಹತ್ಯೆ, ಸ್ತ್ರೀ ಹತ್ಯೆ, ಬ್ರಾಹ್ಮಣ ಹತ್ಯೆ, ಭ್ರೂಣ ಹತ್ಯೆ, ಇಂಥ ಒಂದು ಪಂಚ ಪಾಪದ ಕಾರ್ಯವನ್ನು ಮಾಡಿರುವಂಥ ಈ ಶರೀರ ಬರೀ ಚರ್ಮವನ್ನು ತೊಳ್ಕೊಂಡಾಗ ಕರ್ಮ ಹೋಗೋದು, ನಿಜವಾಗಿರುವಂಥ ಕರ್ಮವನ್ನು ತೊಳ್ಕೊಳ್ಬೇಕು ಅಂತಂದರೆ ಮಹಾತ್ಮನಾಗಿರುವಂಥ ಸದ್ಗುರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪುರಾಣವನ್ನು ಬರೆದು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವೆ. ಈ ಪುರಾಣವನ್ನು ಯಾವ ಊರಿನೊಳಗೆ ಹಚ್ಚುತ್ತಾ ಇದ್ದಾರೆ, ಯಾವ ಊರಿನೊಳಗೆ ಹೇಳ್ತಾ ಇದ್ದಾರೆ, ಯಾವ ಊರಿನೊಳಗೆ ಕೇಳ್ತಾ ಇದ್ದಾರೆ, ಹೇಳಿದವರಿಗೂ ಕೇಳಿದವರಿಗೂ ಸಕಲ ಸಂಪತ್ತನ್ನು ಕೊಟ್ಟು ಕರುಣೆಯನ್ನು ತೋರು ಅಂತ ತಿಳ್ಕೊಂಡು ಆ ನಿನ್ನೆ ದಿವಸ ಕವಿಗಳು ಗುರುವಿನಲ್ಲಿ, ಪಾರ್ವತಿ ಪರಮೇಶ್ವರನಲ್ಲಿ, ವಿಘ್ನೇಶ್ವರನಲ್ಲಿ, ವೀರಭದ್ರನಲ್ಲಿ, ಜಗದಾದಿ ಪಂಚಾಚಾರರಲ್ಲಿ, ಬಸವಾದಿ ಪ್ರಮಥರಲ್ಲಿ, ಆದಿ ಅನಾದಿ ಕವಿಗಳನ್ನು ಸಹ ಸ್ಮರಣೆಯನ್ನು ಮಾಡುತ್ತಾ ಇವತ್ತಿನ ದಿವಸ ಏನು ನಡೀತು ಅನ್ನೋಕ್ಕಿಂತ ದಯವಿಟ್ಟು ಗದ್ದಲ ಮಾಡಿಬಿಡ್ರಿ ಅಣ್ಣವ್ರೆ. ಇವತ್ತಿನ ದಿವಸ ಒಂದು ಮಹಾಪುರಾಣದೊಳಗೆ ಒಮ್ಮೆ ನಾರದ ಮುನಿಗಳು ಸಂಚಾರ ಮಾಡುತ್ತಾ ಲೋಕ ಕಲ್ಯಾಣದೊಳಗೆ ತಿರುಗುತ್ತಾ ಇದ್ದಾರೆ. ನಾರದ ಮುನಿಗಳ ಸಂದೇಶ ಏನು ಅಂತಾರೆ, ಭೂಲೋಕದೊಳಗೆ ಏನು ನಡೀತದ, ಆ ಭೂಲೋಕದೊಳಗೆ ನಡೆಯುವಂಥ ಕಾರ್ಯ ಆಗಿರಬಹುದು, ನಡೆಯುವಂಥ ಘಟನೆ ಆಗಿರಬಹುದು, ಆ ಒಂದು ಘಟನೆ ಆಗಿರಬಹುದು, ಇತಿಹಾಸ ಆಗಿರಬಹುದು, ಈ ಸುದ್ದಿಯನ್ನು ಯಾರಲ್ಲಿ ಮುಟ್ಟಿಸುವಂಥ ಕಾಯಕ ಇತ್ತು ಅಂತಂದರೆ ನಾರದ ಮುನಿಗಳು ಪರಮಾತ್ಮನ ಸನ್ನಿಧಾನಕ್ಕೆ ಹೋಗಿ ಭೂಲೋಕದೊಳಗೆ ನಡೆಯುವಂಥ ಧರ್ಮದ ಕಾರ್ಯಕ್ರಮ ಆಗಲಿ, ಕರ್ಮದ ಕಾರ್ಯಕ್ರಮ ಆಗಲಿ, ಪಾಪದ ಕಾರ್ಯಕ್ರಮ ಆಗಲಿ, ಪುಣ್ಯದ ಕಾರ್ಯಕ್ರಮವಾಗಲಿ, ಎಲ್ಲ ಸುದ್ದಿಯನ್ನು ಹೋಗಿ ನಾರದ ಮುನಿಗಳ ಪಾದಕ್ಕೆ ಮುಟ್ಟಿಸ್ತಾ ಇದ್ರು. ಹೀಗಿರುವಾಗ ನಾರದ ಮುನಿಗಳು ಮುಖವೆಲ್ಲ ಬಾಡಿದೆ. ಭೂಲೋಕದೊಳಗೆ ನಡೆಯುವಂಥ ಕರ್ಮ, ಅಧರ್ಮ, ಅನೀತಿ,
ಅತ್ಯಾಚಾರ ಎತ್ತ ನೋಡಿದಡತ್ತ ಕರ್ಮವನ್ನು ತುಂಬಿಕೊಂಡಿರುವಂಥ ಈ ನಾಡು ಧರ್ಮದ ನಾಡಾಗಬೇಕು, ಶರಣರ ಬೀಡಾಗಬೇಕು, ನೊಂದು ಬೆಂದಿರುವಂಥ ಭಕ್ತಾದಿಗಳು ಉದ್ಧಾರ ಮಾಡುವಂಥ ಯೋಗಿ ಪುರುಷನ ಅವತಾರ ಇಲ್ಲಿ ಆಗಬೇಕು ಅಂತ ತಿಳ್ಕೊಂಡು ಭೂಲೋಕದೊಳಗೆ ಸತ್ಯ ಸಂಕಲ್ಪವನ್ನು ಮಾಡಿಕೊಂಡು ಕೈಲಾಸಕ್ಕೆ ಬರ್ತಾ ಇದ್ದಾನೆ ನಾರದ ಮುನಿಗಳು. ಪರಮಾತ್ಮನು ಕೈಲಾಸದೊಳಗೆ ಇತ್ತ ನಂದಿ ಮದ್ದಾಳಿಯನ್ನು ಬಾರಿಸ್ತಾ ಇದ್ದಾನೆ. ಗಂಧರ್ವರು ಅನೇಕ ಸಂಗೀತ ನಾದ ಓಂಕಾರದಿಂದ ಕೂಡಿಕೊಂಡಾಗ ಆ ನಾದ ಓಂಕಾರದೊಳಗೆ ತಲ್ಲೀನವಾದಾಗ ಬಂದು ನಾರದ ಮುನಿಗಳು ಬಂದು ನಾರಾಯಣ ನಾರಾಯಣ ಅಂತ ತಿಳ್ಕೊಂಡು ಕರಮುಗಿದು ಬೇಡಿಕೊಂಡು ಪರಮಾತ್ಮನ ಸನ್ನಿಧಾನಕ್ಕೆ ಬೇಡಿಕೊಂಡಾಗ ಪರಮಾತ್ಮ ಕಣ್ಣು ತೆಗೆದು ನೋಡ್ತಾ ಇದ್ದಾನೆ. ಶಿವನು, ನಾರದ ಮುನಿಗಳೇ, ಭೂಲೋಕದೊಳಗೆ ಎಲ್ಲವೂ ಕ್ಷೇಮವೇ, ಭೂಲೋಕದೊಳಗೆ ಧರ್ಮ, ಸತ್ಯ, ನ್ಯಾಯ, ನಿಷ್ಠೆ, ಕರುಣೆ ತುಂಬಿ ತುಳುಕಬಹುದು ಅಂತ ನಾನು ಸಂಕಲ್ಪ ಮಾಡಿಕೊಟ್ಟೀನಿ. ಆದ್ರೆ ತಾವು ತಮ್ಮ ಕಣ್ಣಾರೆಯಿಂದ ಪ್ರಪಂಚವನ್ನ ಭೂಲೋಕದೊಳಗೆ ಎಲ್ಲವೂ ಕಂಡೀರಿ. ಏನು ನಡೆದಂತಂದಾಗ ಆಗ ನಾರದ ಮುನಿಗಳ ಮುಖ ಬಾಡಿತ್ತು, ಮುಖದೊಳಗೆ ಚಿತ್ಕಳೆ ಇಲ್ಲ. ಆಗ ಪರಮಾತ್ಮ ಕೇಳ್ತಾ ಇದ್ದೇನೆ, ನಾರದ ಮುನಿಗಳೇ, ಮುಖವೆಲ್ಲ ಬಾಡಿದೆ, ಮುಖದೊಳಗೆ ಚೈತನ್ಯವಿಲ್ಲ, ಚಿತ್ಕಳೆವಿಲ್ಲ, ಕಾರಣ ಏನು ಅಂತಂದಾಗ ಮಹಾಪ್ರಭು ಭೂಲೋಕದ ವಾರ್ತೆಯನ್ನು ಹೇಳುವುದಕ್ಕೆ ನಾಚಿಕೆ ಬರ್ತಾ ಇದೆ. ಭೂಲೋಕದೊಳಗೆ ನಡೆಯುವಂಥ ಕರ್ಮ, ಎತ್ತ ನೋಡಿದಡತ್ತೆ ಶಿಶು ಹತ್ಯೆ, ಎತ್ತ ನೋಡಿದಡತ್ತ ಗೋಹತ್ಯೆ, ಎತ್ತ ನೋಡಿದಡತ್ತೆ ಎಲ್ಲ ಕಡೆಗೆ ಹತ್ಯೆಯನ್ನು ತುಂಬಿಕೊಂಡಿದೆ, ಎಲ್ಲ ಕಡೆಗೆ ಪಾಪವನ್ನು ತುಂಬಿಕೊಂಡಿದೆ. ಕರ್ಮವೇ ಮೇಲಾಡ್ತಾ ಇದೆ, ಧರ್ಮವೇ ಕೆಳಗೆ ಬೀಳ್ತಾ ಇದೆ. ಯಪ್ಪ, ಧರ್ಮ ಅನ್ನೋದು ಒಲಿ ಒಳಗೆ ಸಿಲುಕಿಕೊಂಡಿದೆ, ಕರ್ಮ ಅನ್ನೋದು ಒಲಿ ಮೇಲೆ ತುಂಬಿ ತುಳುಕುತ್ತಾ ಇದೆ. ಆ ಕರ್ಮವನ್ನು ನಶಿಸಿ ಹೋಗಬೇಕು ಅಂತಂದ್ರೆ, ಧರ್ಮದ ಪತಾಕೆಯನ್ನು ಹಾರಿಸಬೇಕು ಅಂತಾರೆ, ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಅಷ್ಟಾವರಣಗಳು ಜಗತ್ತಿನೊಳಗ ಮೆರಿಬೇಕು ಅಂತಂದರೆ ಒಬ್ಬ ಯೋಗಿಯ ಅವತಾರವಾಗಬೇಕು, ಒಬ್ಬ ಮಹಾತ್ಮನ ಅವತಾರವಾಗಬೇಕು. ಕರುಣಾಮೂರ್ತಿ ಪರಮಾತ್ಮ ಕರುಣೆಯನ್ನು ತೋರಿ ಆ ಒಂದು ಭೂಲೋಕವನ್ನು ಪಾವನವನ್ನುಗೊಳಿಸಬೇಕು. ಯೋಗಿಗಳಿಗೆ, ಮಹಾತ್ಮರಿಗೆ, ಸಾಧು ಸಜ್ಜನರಿಗೆ ಅಪಮಾನವನ್ನಾಗುತ್ತಾ ಇದೆ. ಆ ಅಪಮಾನವಾಗುತ್ತಿರುವಂಥ ಸಮಯದೊಳಗೆ ತಾವು ಅವತಾರವನ್ನು ತಾಳಬೇಕು, ಭೂಲೋಕದೊಳಗೆ ಅವತಾರವನ್ನು ತಾಳಬೇಕು. ಆ ಒಂದು ಸಕಲ ಐಶ್ವರ್ಯಕ್ಕೆ, ಸಕಲ ಪಾಪಗಳನ್ನು ತೊಳೆದು ಚರ್ಮವನ್ನು ತೊಳ್ಕೊಂಡಾಗ ಕರ್ಮ ಹೋಗದು, ನಿಜವಾಗಿರುವಂಥ ಕರ್ಮವನ್ನು ತೊಳ್ಕೊಳ್ಳಬೇಕು ಅಂತಾರೆ. ದಾನ ಧ್ಯಾನ, ಆ ದಾನನೂ ನಶಿಸಿ ಹೋಗುತ್ತಾ ಇದೆ, ಧ್ಯಾನನೂ ನಶಿಸಿ ಹೋಗುತ್ತಾ ಇದೆ. ಆ ದಾನ ಮತ್ತು ಧ್ಯಾನ ಶ್ರೇಷ್ಠವಾಗಿ ಜಗತ್ತಿನೊಳಗೆ ಬೆಳಗಬೇಕು ಅಂತಾರೆ. ನೀವು ಜಗಜ್ಯೋತಿಯಾಗಿ ಅಲ್ಲಿ ಅವತಾರವನ್ನು ತಾಳಬೇಕು ಅಂತ ತಿಳ್ಕೊಂಡು ಪರಮಾತ್ಮನ ಸನ್ನಿಧಾನಕ್ಕೆ ಬೇಡಿಕೊಂಡಾಗ ಪರಮಾತ್ಮ ನಾರದ ಮುನಿಗಳ ವಾಣಿಯನ್ನು ಕೇಳಿದಾಗ ಒಂದಿಷ್ಟು ಕಣ್ಣು ಮುಚ್ಚಿ ಭೂಲೋಕದೊಳಗೆ ನಡೆಯುವಂಥ ಕಾರ್ಯವನ್ನು ನೋಡ್ತಾ ಇದ್ದಾನೆ. ಎತ್ತ ನೋಡಿದಳತ್ತ ಅಧರ್ಮವನ್ನು ತುಂಬಿಕೊಂಡಿರುವಂಥ ಈ ಒಂದು ಭೂಲೋಕವನ್ನ ಸತ್ಕಾರ್ಯವನ್ನು ನಡಿಬೇಕು, ಕಾಯಕ ನಡಿಬೇಕು, ಧರ್ಮ ನಿಷ್ಠದ ಕಾರ್ಯಕ್ರಮ ನಡಿಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡುತ್ತಿರುವಾಗ ಪರಮಾತ್ಮ ಅಂತ ಇದ್ದಾನೆ. ಅಲ್ಲಿ ದೇವಾನು ದೇವತೆಗಳನ್ನು ಕರೆದು ಹೇಳ್ತಾ ಇದ್ದಾನೆ, ಜಗದಾದಿ ಜಗದ್ಗುರು ಮೌನೇಶ್ವರರು ಒಂದಲ್ಲ ಒಂದು ಸಮಯದೊಳಗೆ ಭೂಲೋಕದೊಳಗೆ ಅವತಾರವನ್ನು ತಾಳಿ ಮೌನೇಶ್ವರ ಅನ್ನುವಂಥ ನಾಮಾಂಕಿತದಿಂದ ಈ ಜಗತ್ತನ್ನು ಬೆಳಗಿರುವಂಥ ಆ ಮೌನೇಶ್ವರ ಮತ್ತೊಮ್ಮೆ ಭೂಲೋಕದೊಳಗೆ ಅವತಾರವನ್ನು ತಾಳಬೇಕಂತ ತಿಳ್ಕೊಂಡು ಪರಮಾತ್ಮನ ಸತ್ಯ ಸಂಕಲ್ಪವಾಯಿತು. ಹೀಗಿರುವಾಗ ಯಾರ ಗರ್ಭದೊಳಗೆ ಹುಟ್ಟಿ ಬರಬೇಕು, ಯಾವ ಲೋಕದೊಳಗೆ ಹುಟ್ಟಿ ಬರಬೇಕು, ಯಾವ ದೇಶದೊಳಗೆ ಹುಟ್ಟಿ ಬರಬೇಕು, ಯಾವ ರಾಜ್ಯದೊಳಗೆ ಹುಟ್ಟಿ ಬರಬೇಕು, ಯಾವ ಗ್ರಾಮದೊಳಗೆ ಹುಟ್ಟಿ ಬರಬೇಕು,
ಯಾರ ಗರ್ಭದೊಳಗೆ ಅವತಾರವನ್ನು ತಾಳಿ ಈ ಭೂಲೋಕವನ್ನು ಪಾವನವನ್ನು ಗೊಳಿಸಬೇಕು ಅಂತ ತಿಳ್ಕೊಂಡು ಚಿಂತೆಯನ್ನು ಮಾಡುತ್ತಿರುವಾಗ ಈ ಒಂದು ಭೂಲೋಕದೊಳಗೆ ಅನೇಕ ದೇಶಗಳದವ. ಅನೇಕ ದೇಶದೊಳಗ ಎಲ್ಲಾ ದೇಶಗಳಕ್ಕಿಂತಲೂ ಪುಣ್ಯದ ದೇಶ ಯಾವುದು ಅಂತಂದ್ರೆ ಭರತ ದೇಶ. ಇದುವೇ ಭಾರತ ದೇಶ. ಈ ಒಂದು ಭಾರತ ದೇಶದೊಳಗ ಅನೇಕ ರಾಜ್ಯಗಳದವ. ಪುಣ್ಯದ ರಾಜ್ಯ ಯಾವುದು ಅಂತಂದ್ರೆ ಇದೇ ನಮ್ಮ ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯದೊಳಗ ಅನೇಕ ಯೋಗಿಗಳು, ಸಂತರು, ಮಹಾತ್ಮರು, ಜ್ಞಾನಿಗಳು ಕಾಲಕ್ಕನುಸಾರವಾಗಿ ಜನ್ಮವನ್ನು ತಾಳಿ ಪುಣ್ಯಮಯ ಮಾಡಿರುವಂತ, ಪುಣ್ಯದ ನಾಡಾಗಿರುವಂತ ಈ ನಾಡಿನೊಳಗೆ ಅನೇಕ ಮಹಾತ್ಮರು ಜನ್ಮವನ್ನು ತಾಳಿದ್ದಾರೆ. ಮಹಂತ ಮಡಿವಾಳೇಶ್ವರ ಆಗಿರಬಹುದು, ಶರಣಬಸವೇಶ್ವರ ಆಗಿರಬಹುದು, ಕರಗದ ಮಡಿವಾಳೇಶ್ವರ ಆಗಿರಬಹುದು, ಗೋಲ್ಗೇರಿ ಗೊಲ್ಲಾಳೇಶ್ವರ ಆಗಿರಬಹುದು, ನವಲಗುಂದ ನಾಗಲಿಂಗಪ್ಪನವರಾಗಿರ್ಬೋದು, ಸಂತ ಶಿಶುನಾಳ ಶರೀಫರಾಗಿರ್ಬೋದು, ಕಾಜೆ ಬಂದೇನವಜರಾಗಿರ್ಬೋದು. ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಮಹಾತ್ಮರಿಗೆ ಜನ್ಮವನ್ನು ನೀಡಿರುವಂಥ ಪುಣ್ಯದ ನಾಡು ಯಾವುದು ಅಂತಾನೆ ಇದೇ ನಮ್ಮ ಕನ್ನಡ ನಾಡು. ಈ ಒಂದು ಕನ್ನಡ ನಾಡಿನ ಪುಣ್ಯ ಭೂಮಿಯಾಗಿರುವಂಥ ಉತ್ತರ ಕರ್ನಾಟಕ ಅನ್ನುವಂಥ ವಿಜಯಪುರ ಜಿಲ್ಲೆ, ಈ ಒಂದು ವಿಜಯಪುರ ಜಿಲ್ಲೆ ಒಳಗ ಪಂಚ ನದಿಗಳು, 5 ನದಿಗಳು ಹರಿದು ಹೋಗುತ್ತಾ ಇದ್ದೇವೆ. ಕೃಷ್ಣೆ ಆಗಿರಬಹುದು, ಭೀಮಾ ನದಿ ಆಗಿರಬಹುದು, ಹೀಗೆ ಅನೇಕ ನದಿಗಳು, ಪರ್ವತಗಳು ಸಹ ತುಂಬಿ ಹರಿತಾ ಇದೆ. ಇಂಥ ತುಂಬಿ ಹರಿಯುವಂತ ಪರ್ವತದೊಳಗ ಭಕ್ತಿ ಬತ್ತಿ ಹೋಗಿದೆ. ಹಾಲಿನಂತೆ ಸಮುದ್ರಗಳು ತುಂಬಿ ಹುಕ್ಕಿ ಹರಿತಾ ಇದೆ ಕರೆ, ಆದ್ರೆ ಎತ್ತ ನೋಡಿದಡತ್ತ ಭಕ್ತಿ ಬತ್ತಿ ಹೋಗಿದೆ. ಆ ಬತ್ತಿ ಹೋಗಿರುವಂತ ಭಕ್ತಿಗೆ ತೈಲವನ್ನ, ಎಣ್ಣೆ ಅನ್ನುವಂತ ಹಾಕಿ ಜ್ಯೋತಿಯನ್ನು ಮುಟ್ಟಿಸಬೇಕು ಅಂತಂದರೆ ಈ ವಿಜಯಪುರ ಜಿಲ್ಲೆ ಅನ್ನುವಂತ ಅನೇಕ ಮಹಾತ್ಮರು ಜನ್ಮವನ್ನು ತಾಳಿದ್ದಾರೆ. ಅಂತ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಕಕ್ಕಳಮೇಲಿ ಅನ್ನುವಂಥ ಒಂದು ಗ್ರಾಮ. ಸಿಂದಗಿ ತಾಲೂಕು ಇದೇ ನಮ್ಮ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಕಕ್ಕಳಮೇಲಿ ಅನ್ನುವಂಥ ಒಂದು ಗ್ರಾಮ. ಆ ಕಕ್ಕಳಮೇಲಿ ಅನ್ನುವಂಥ ಗ್ರಾಮದೊಳಗ ಅನೇಕ ಕುಟುಂಬಗಳು, ಅನೇಕ ದಂಪತಿಗಳು ಬೇರೆ ಆದರ್ಶ ದಂಪತಿಗಳು ಅಂತ ತಿಳ್ಕೊಂಡು ಕರೀತಾ ಇದ್ದಾರೆ, ಶರಣ ದಂಪತಿಗಳು ಅಂತ ತಿಳ್ಕೊಂಡು ಕರೀತಾ ಇದ್ದಾರೆ, ಕಾಯಕ ಯೋಗಿಗಳು ಅಂತ ತಿಳ್ಕೊಂಡು ಕರೀತಾ ಇದ್ದಾರೆ. ಬಡತನವಿದ್ದರೂ ಚಿಂತೆ ಇಲ್ಲ, ತಿರ್ಕೊಂಡು ಬಂದರೂ ಚಿಂತೆ ಇಲ್ಲ, ಕರುಕೊಂಡು ತಿನ್ನುವಂಥ ಗುಣವಂತರು ಯಾರು ಅಂತಂದರೆ ಆ ಕಕ್ಕಳಮೇಲಿ ಒಳಗೆ ಅನೇಕ ಜಾತಿಯ ಮನೆಗಳು ಇದ್ದವು ಕರೆ. ವಿಶ್ವದೊಳಗ ನಿತ್ಯ ನಿರಂತರವಾಗಿ ಕಾಯಕ ಮಾಡವನು ಯಾರು ಅಂತಾರೆ ವಿಶ್ವಕರ್ಮ ಅಂತ. ವಿಶ್ವಕರ್ಮ ಅಂತಂದ್ರೆ ಸೂರ್ಯ ಚಂದ್ರರಿಗೂ ಕರೀತಾರಂತ. ನೋಡ್ರಿ, ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಹಗಲನ್ನದೇ ರಾತ್ರಿ ಅನ್ನದೇ ನಿತ್ಯ ನಿರಂತರವಾಗಿ ತನ್ನ ಕಾಯಕವನ್ನು ಮಾಡ್ತಾ ಇದ್ದಾನೆ. ಕರ್ಮ ಅಂತಾರೆ, ಕಾಯಕನು ಅಂತ ಕರೀತಾ ಇದ್ದಾರೆ. ಅಂತ ಒಂದು ಸೂರ್ಯ ಚಂದ್ರರಂತೆ ಇರುವಂತ ಮನೆತನ ಯಾವುದು ಅಂತಾರೆ ವಿಶ್ವಕರ್ಮರ ಮನೆತನ. ಆ ವಿಶ್ವಕರ್ಮರ ಮನೆತನದೊಳಗೆ ಅನೇಕ ಮನೆತನಗಳು ಇದ್ದು, ಪುಣ್ಯದ ಮನೆತನ, ಬಾಗಿ ಬಂದಿರುವಂತ ಭಕ್ತಾದಿಗಳಿಗಾಗಿರ್ಬೋದು, ಸಾಧುಗಳಾಗಿರ್ಬೋದು, ಯೋಗಿಗಳಾಗಿರ್ಬೋದು, ಸತ್ಪುರುಷರಾಗಿರ್ಬೋದು, ಯಾರಾದ್ರೂ ಮನೆಗೆ ಬಂದ್ರು ಅಂತಂದ್ರೆ ಭವತಿ ಭಿಕ್ಷಾಂದೇಯು ಅಂತಂದ್ರೆ ಸಾಕು, ಸಾಕ್ಷಾತ್ ದೇವರೇ ಬಂದಂತೆ ಅಂತ ತಿಳ್ಕೊಂಡು ತಿರುಕೊಂಡು ಬಂದ್ರು ಚಿಂತೆ ಇಲ್ಲ, ಕರುಕೊಂಡು ತಿನ್ನುವಂತ ಗುಣವಂತರಾಗಿರುವಂತ ಆ ಲಚ್ಚಪ್ಪ ಮತ್ತು ನಾಗಮ್ಮ ಅನ್ನುವಂಥ ಪುಣ್ಯ ದಂಪತಿಗಳು. ಅವ್ರು ಹಂಗಿದ್ರು ಅಂತಾರೆ ಗಂಡ ಹೆಂಡತಿ. ನಾವು ಗಂಡ ಹೆಂಡತಿ ನಮ್ಮದೇ ಬೇರೆ ರೀ.
ಗಂಡ ಹೆಂಡರ ಜಗಳ ಉಂಡು ಮಲಗುವ ತನಕ. ನಮ್ಮ ಜಗಳ ಬೇರೆ, ಆದರೆ ನಾವು ಇರುವಂತ ಗಂಡ ಹೆಂಡತಿನೇ ಬೇರೆ. ಆದರೆ ಆ ಒಂದು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಕಕ್ಕಳ ಮೇಲೆ ಒಳಗ ಆ ವಿಶ್ವಕರ್ಮರ ಮನೆತನದೊಳಗಿರುವಂತ ಲಚ್ಚಪ್ಪ ಮತ್ತು ನಾಗಮ್ಮ ಹೆಂಗಿದ್ರು ಅಂತಾರೆ, ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಏನಾದರೂ ಗಂಡನಿಗೆ ನೋವಾದರೆ ಹೆಂಡತಿಗೆ ನೋವಾಗುತ್ತಿತ್ತು, ಹೆಂಡತಿಗೆ ಏನಾದರೂ ನೋವಾದರೆ ಗಂಡನಿಗೆ ನೋವಾಗುತ್ತಿತ್ತು. ತಿಳಿದು ಸಂಸಾರವನ್ನು ಮಾಡ್ತಿದ್ರಂತೆ, ತಿಳಿದು ಸಂಸಾರವನ್ನು ಮಾಡ್ತಿದ್ರು. ಲೋಕದೊಳಗ ಎಲ್ಲಿ ಚಂದ ನಡೆದಿರ್ತದ ಅಲ್ಲಿ ಹೆಣ ಚಂದ ಮಾಡುವವರೇ ದುಷ್ಟರು ಇರ್ತಾ ಇರ್ತಾರೆ. ಎಲ್ಲಿ ತುಂಬಿದ ಸಂಸಾರ ಇರ್ತದ ಆ ತುಂಬಿದ ಸಂಸಾರವನ್ನು ಇಬ್ಬಾಗ ಮಾಡುವಂತ ದುಷ್ಟರ ಕಾಲ ಅದ. ಅಂತ ದುಷ್ಟರ ಕಾಲದೊಳಗ ಶ್ರೇಷ್ಠರಾಗಿ ಮೆರಿತಾ ಇದ್ದಾರೆ ಯಾರು ಅಂತಾರೆ, ಆ ಲಚ್ಚಪ್ಪ ಮತ್ತು ನಾಗಮ್ಮ ಅನ್ನುವಂಥ ಪುಣ್ಯ ದಂಪತಿಗಳು. ಯಾರಾದರೂ ಮನೆಗೆ ಬಂದರು ಅಂತಂದ್ರೆ ಇಲ್ಲ ಅಂತ ಹೇಳಿಲ್ಲ, ಕಡು ಬಡತನ, ಇನ್ನೊಬ್ಬರ ಮನೆಯೊಳಗೆ ಕೂಲಿ ನಾಲಿ ಮಾಡಬೇಕು. ಕೂಲಿ ನಾಲಿ ಮಾಡಿದಾಗ ಮಾತ್ರ ತುತ್ತು ಅನ್ನ ಸಿಕ್ತಿತ್ತು. ಅಂತ ತುತ್ತು ಅನ್ನದೊಳಗ ಸಹ ಯಾರಾದರೂ ದೀನ ದಲಿತರು, ಅಂದ ಅನಾಥರು, ಯೋಗಿಗಳು, ಸಂತರು, ಮಹಂತರು ಮನೆಗೆ ಬಂದಾಗ ಕರೆದು ದಾನವನ್ನು ನೀಡುವಂತ ಪುಣ್ಯವಂತರು ಯಾರಾದರೂ ಇದ್ರೆ ಅದು ಲಚ್ಚಪ್ಪ ಮತ್ತು ನಾಗಮ್ಮ ತಾಯಿ. ಬಹಳ ಪುಣ್ಯವಂತರು. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ. ಸತಿಪತಿಗಳೊಂದಾಗದ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅನ್ನುವಂತೆ ಅರಿತು ಆ ಗಂಡ ಹೆಂಡತಿ ತಿಳ್ಕೊಂಡ ಸಂಸಾರ ಮಾಡ್ತಿದ್ರು.